ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನನಗೆ ತುಂಬ ಖುಷಿ ಆಯಿತು. ಮತ್ತು ಭಾಳ ಭಾಳ ಚೆನ್ನಾಗಿ ತಂದಿದ್ದಾರೆ. ಯಾವುದೂ ಕೂಡ ಒಂದು ಸಲ ಕೂಡ ಯಾವಾಗ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು, ಸಾಂಗ್ಸು, ಕಥೆ, ಫೈಟ್ಸು ಎಲ್ಲ ಚೆನ್ನಾಗಿದೆ. ಇಬ್ಬರು ನೋಡಿ ಭಾಳ ಖುಷಿ ಆಯಿತು. ಒಂಥರ ಅದ್ಭುತವಾದ ಸಿನಿಮಾ ನೋಡಿದ್ದೀನಿ. ಎಲ್ಲ ಅದ್ಭುತವಾದ ಸಿನಿಮಾ ಇದೆ. ಕನ್ನಡ ಸಿನಿಮಾದಲ್ಲಿ ಕನ್ನಡಕ್ಕೆ ಮಾಡೋದು ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಹೆಂಗೆ ನೆನೆಸ್ಕೊಂಡಿದ್ದೆ ನನ್ನ ಮಗ ರೂಪೇಶ್ ಶೆಟ್ಟಿ ಸಿನಿಮಾನ, ಜೈ ಅನ್ನೋ ಸಿನಿಮಾನ ಎಷ್ಟು ಖುಷಿ ಪಡ್ತೀನಿ ನನಗೆ ಮಾತ್ರ ಗೊತ್ತು. ಕಾಯ್ತಾ ಇದ್ದೆ, ನೋಡಿದ್ವಿ, ಖುಷಿಯಾಗಿದೆ. ನನ್ನ ಮಗಳು ನನ್ನ ಹೆಂಡತಿ ರೂಪೇಶ್ ಶೆಟ್ಟಿ ಏನು ಹೇಳ್ತಾರೆ ನಾನೇನು ಅಂತ ಹೇಳೋದು ಆಯಿತು. ಎಲ್ಲ ಗುರುಜಿ ಬಂದಿರೋದು ತುಂಬ ಖುಷಿಯಾಗಿದೆ. ಜೈ ಹೋಟೆಲ್. ಇಲ್ಲ, ನನಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅದ್ಭುತವಾಗಿತ್ತು. ಅಂದರೆ ಇವ್ರು ಯಾವಾಗ ಬಂದಾಗಲೂ ಒಂಥರ ಸಕ್ಕತ್ತಾಗಿತ್ತು ಕತೆ. ಇವ್ರು ಬಂದಮೇಲೆ ತುಂಬ ಚೆನ್ನಾಗಿತ್ತು. ಒಂಥರ ಎಲ್ಲ ಕಬಡ್ಡಿ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಹಳ್ಳಿ ಕಥೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅದ್ಭುತವಾದ ಕಥೆ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಕನ್ನಡ ಜನ ಎಲ್ಲ ನೋಡಿ. ನಮ್ಮ ಬಿಗ್ ಬಾಸ್ನ ನನ್ನ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿ ಭಾಳ ಸುಂದರವಾದಂಥ ಒಂದು ಚಿತ್ರವನ್ನು ಕಣ್ಣಿಗೆ ಇಟ್ಟಿದ್ದಾರೆ. ಸೊ ನಾವೆಲ್ಲರೂ ನೋಡಿದ್ದೀವಿ, ನಕ್ಕದು ಅದೇ ರೀತಿಯ ಒಂದು ನಗುವಿನ ಟಾನಿಕ್ ಹಾಕೋದಕ್ಕೆ ಜೈ ಅಂತ ಹೇಳಿ, ಜೊತೆಗೆ ಬಂದ ಇದರಲ್ಲಿ ಕೇವಲ ಹಾಸ್ಯ ಅಲ್ಲದೆ ಒಂದು ಸಮಾಜಮುಖಿ ಕಾಳಜಿಯನ್ನು ಇಟ್ಕೊಂಡು ಇವತ್ತೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರ್ಬೋದು ಯಾವ ರೀತಿ ತಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಳ್ಳೋದಾಗಿರ್ಬೋದು, ಒಂದಷ್ಟು ಮತ್ತು ನಿಜ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡದೆ ಅವ್ರು ಮಾಡ್ತಕ್ಕಂಥ ಕೆಲಸಗಳಿದೆ, ಅದನ್ನೆಲ್ಲ ನಾವು ಒಪ್ಕೋಬೇಕು ಹೇಗೆ ಅಂತ ಭಾಳ ವಿಭಿನ್ನವಾಗಿ ತೋರಿಸೋದಕ್ಕೆ ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ನಮಗೆ ಇನ್ನೊಂದೇನು ಅಂದರೆ ಭಾಳ ಖುಷಿ, ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೊಸ ಹೀರೋ ಸಿಕ್ಕಿದ ಅಂತ ಹೇಳಿ ಭಾಳ ಖುಷಿಯಾಗುತ್ತೆ. ನನ್ನ ಆತ್ಮೀಯ ಗೆಳೆಯ ಇಷ್ಟು ಎತ್ತರಕ್ಕೆ ಬೆಳೆದ್ರು ತುಂಬ ಖುಷಿ ಪಡ್ತೀನಿ. ದೊಡ್ಡ ಸೂಪರ್ ಸ್ಟಾರ್ ಆಗಿ ದಯವಿಟ್ಟು ಎಲ್ಲ ಜನತೆಗೆ ಕೇಳ್ಕೊಳ್ಳೋದು, ಕರ್ನಾಟಕ ಜನತೆಗೆ ದಯವಿಟ್ಟು ಬಂದು ನೋಡಿ. ಎಲ್ಲದಕ್ಕೂ ಜೈ ಅಂತ ಹೇಳಿದ್ದೀರಾ, ಜೈ ಅಂತ ಹೇಳಿದ್ದೀರಾ. ದಯವಿಟ್ಟು ಈಗ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಈ ಜೈಗೆ ಜೈ ಅಂತ ನಾನು ಈ ಚಿತ್ರಕ್ಕೆ ನಾನು ಸಮಸ್ತ ಒಳ್ಳೆಯದಾಗಲಿ. ಸೂಪರ್ ಆಗಿದೆ. ಜೈ. ಸೂಪರ್ ನಿಜ. ಅಂದರೆ ನಾವೆಲ್ಲ ಒಂದೇ ಇಂಡಸ್ಟ್ರಿ, ಅಂದರೆ ತುಳುವಿಂದ ಕನ್ನಡಕ್ಕೆ ಬಂದವರು. ಸೊ ತುಳು ಸಿನಿಮಾ ಜೈ ಕನ್ನಡದಲ್ಲೂ ಇವತ್ತು ಕನ್ನಡದಲ್ಲಿ ನೋಡಿದೆ, ನಾಡಿದ್ದು ಊರಿಗೆ ಹೋಗ್ಬಿಟ್ಟು ತುಳುವಲ್ಲಿ ನೋಡ್ತೀನಿ. ಹೆಮ್ಮೆ ಅನಿಸ್ತದೆ. ಇವರು ಕೂಡ ನನ್ನ ಊರಿನವನ್ನೇ, ನನ್ನ ಮನೆಯಿಂದ 1-2 ಕಿಲೋಮೀಟರ್ ಅಷ್ಟೇ ಇವರ ಮನೆ ಇರೋದು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರ ಪರಿಶ್ರಮ ಅಂದರೆ ಸ್ವಂತ ಪರಿಶ್ರಮ ಮತ್ತು ಸ್ವಂತ ಹಠದಿಂದ ಎದ್ದು ಬಂದಂಥ ಒಂದು ಅದ್ಭುತವಾದ ಖಾಲಿ ಪ್ರತಿಭೆ ಅಂತ ಹೇಳೋಕ್ಕಾಗಲ್ಲ. ತುಂಬ ದೊಡ್ಡ ಸ್ಟ್ರಗಲ್ ಇದೆ. ಇವತ್ತು ಸಿನಿಮಾ ನೋಡಿದಾಗ ನನಗೆ ಅನಿಸ್ತು, ನಿಜವಾಗ್ಲೂ ಒಂದು ಪೊಲಿಟಿಕಲ್ ಡ್ರಾಮಾನ ಇಷ್ಟು ಎಂಟರ್ಟೈನಿಂಗ್ ಆಗಿ ಬರೆಯೋಕ್ಕೆ ಅಥವಾ ಡೈರೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇವರು ನಿಜವಾಗ್ಲೂ ರಾಕ್ ಸ್ಟಾರ್ ಎಷ್ಟು ಅವ್ರ ಥರ ಕಾಣ್ತಾರೆ ಇವರು. ಹೇಳ್ತಿಲ್ಲ, ಆ್ಯಕ್ಷನ್ ಆಗಿರಲಿ, ಕಾಮಿಡಿ ಆಗಿರಲಿ, ನಮ್ಮ ಕರಾವಳಿ ಎಲ್ಲ ಅದ್ಭುತವಾದ ನಟರು, ಅದ್ಭುತವಾದ ಅಭಿನಯಿಸಿದ್ದಾರೆ. ಸುನಿಲ್ ಶೆಟ್ಟಿ ಸರ್ ಅದೊಂದು ಬರೀ ಕ್ಯಾಮಿಯೋ ಥರ ಇಲ್ಲ, ಅವರು ಕೂಡ ಕಂಪ್ಲೀಟ್ ಫುಲ್ ಫಿಲ್ಮಲ್ಲಿ ಇದ್ದಂಗೆ ನನಗೆ ಪಾಸ್ ಆಯಿತು. ಸುಮಾರು ದಿನ ಆಗಿತ್ತು ಪ್ರೀಮಿಯರ್ ಶೋಗಳು ಬಂದು. ಫಸ್ಟ್ ಇವತ್ತು ಏನೋ ಗೊತ್ತಿಲ್ಲ, ಬ್ರದರ್ ಫೋನ್ ಮಾಡಿದ್ರು, ಭಾರಿ ಖುಷಿ ಆಯಿತು. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಹೇಳ್ಕೊಳಕ್ಕಾಗ್ತದೆ ಅಂತ ಅದ್ಭುತವಾದಂಥ ಪಿಕ್ಚರ್ ಇದು, ಜೈ ಪಿಕ್ಚರು. ಇನ್ನೂ ನಮಗೆ ಬೇಜಾರಂತ ಅನಿಸೋದೇ ಇಲ್ಲ. ಇಲ್ಲಿ ಬೇಜಾರಾಗ್ಬೋದು, ಅಲ್ಲಿ ಬೇಜಾರಾಗ್ಬೋದು ಅಂತ ನಮ್ಮ ಥಾಟಲ್ಲಿ ಏನಾದರೂ ಬಂದ್ರೂ ಯಾವ ಕ್ಷಣದಲ್ಲೂ ಲ್ಯಾಗ್ ಆಗಲ್ಲ. ಅಷ್ಟು ಅದ್ಭುತವಾಗಿದೆ ಪಿಕ್ಚರು. ಲಿಟ್ರಲಿ ಒಂದು ಕುಳಿತುಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ದೇವರಣಗಳನ್ನ ಪ್ರಾಮಿಸಿಂಗ್ ಆ್ಯಕ್ಟ್ರ್, ತುಂಬ ಇಂಡಿಯಾದಲ್ಲಿ ಅಪ್ಕಮಿಂಗ್ ಇಂಡಿಯಾ, ಕರ್ನಾಟಕದ ಇಂಡಿಯಾದಲ್ಲಿ
ಅಪ್ಕಮಿಂಗ್ ಹೀರೋ ಯಾರಾದರೂ ಬರ್ತಾ ಇದ್ದಾರೆ ರೂಪೇಶ್ ಶೆಟ್ಟಿ ಅವರು. ರೂಪೇಶ್ ಶೆಟ್ಟಿ ಅವರಿಗೆ ಕಾಲ್ ಮಾಡಿದ್ರು, ಅದು ನ್ಯೂಸ್ ಸರಿಂದ ತಗೊಳಿಸ್ಕೊಂಡು ಕಾಲ್ ಮಾಡಿದ್ರು. ನಾನು ಒಂದೇ ಮಾತು ನನಗೆ ಒಳ್ಳೆ ಇತ್ತು, ಅವ್ರನ್ನ ಎಕ್ಸೈಟ್ ಮಾಡಿದೆ. ಬರೋಕ್ಕಾಗಿಲ್ಲ. ಇವತ್ತು ನಾನು ಅವ್ರ ಮರ್ಯಾದೆಗೆ ಯಾಕಂದರೆ ನಮ್ಮ ಪರಿಚಯ ಇಲ್ಲ, ಏನಿಲ್ಲ, ಫೇಸ್ಬುಕ್ ಸ್ಪಂದಿಸೋಕ್ಕೆ ನೋಡಿಲ್ಲ. ಇವತ್ತು ಅವ್ರು ಇನ್ವೈಟ್ ಮಾಡಿದ್ರು, ಖುಷಿಯಿಂದ ನಿದ್ದೆ ಆಗಿಲ್ಲ, ಪಾಯಸೆಲ್ಲ ಮಾಡಿದ್ರೆ ಆದರೂ ಬಂದೆ. ಯಾವ ಲೆವೆಲ್ಗೆ ಮೂವಿ ಮಾಡಿದ್ದಾರೆ ಅಷ್ಟೇ. ಈ ನಡುವೆ ನಾನು ಯಾವ ಮೂವಿ ನೋಡಿದ್ದೀನಿ ಅದೆಲ್ಲ ಒಂಥರ ಯಾವಾಗ ಮುಗಿಯುತ್ತಪ್ಪ, ಆಮೇಲೆ ಎಷ್ಟು ಎಳೆಯುತ್ತೆ ಒಂಥರ ಉದ್ದತ್ರ ಅನಿಸುತ್ತೆ. ನನಗೆ ಇಂಟರ್ವ್ಯೂಲ್ ಬಂದಿದ್ದು ಬರೀ ಅರ್ಧ ಗಂಟೆ ಬಂದಂಗೆ ಆಯಿತು. ಅಷ್ಟು ಫ್ಲೋ ಕುತ್ಕೊಂಡಿದ್ದು ಮನ್ನ ಕೊಟ್ಟಿದ್ದಾರೆ ಹೊರಗಡೆ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಕಾಮಿಡಿ ಅಂತೂ ಸ್ಟಾರ್ಟಿಂಗಲ್ಲೇ ಅಷ್ಟು ನಗ್ತಾ ಇದ್ದೀನಿ, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆಮೇಲೆ ಆ್ಯಕ್ಟಿಂಗ್ ಆಗಲಿ, ರೈಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ಗಿದೆ. ಮೂವಿ ಈ ನಡುವೆ ಇರೋದ್ರಲ್ಲಿ ಸೂಪರ್ ಹಿಟ್ ಮೂವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 100% 100 ಡೇಸ್ ಓಡುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ, ನಾನು ಇವ್ರಿಗೆ ಒಳ್ಳೆಯದಾಗಲಿ. ತುಂಬ ಧನ್ಯವಾದಗಳು. ಓಕೆ, ಜೈಗೆ ನಂದು ಡಬಲ್ ಜೈ. ಯಾಕಂದರೆ ರೂಪೇಶ್ ನನ್ನ ಸಿನಿಮಾ ಅಂದರೆ ನಾನೇ ಆಸ್ ಆಡಿಯನ್ಸ್ ಬರ್ತೀನಿ, ಯಾಕಂದರೆ ಅಷ್ಟು ನಗು ಇರುತ್ತೆ, ಅಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಸಿನಿಮಾ ಅಂತೂ ಸಕ್ಕದಾಗಿದೆ. ಸೊ ಹೇಳೋದ ಕೇಳ್ಕೊಳ್ತಿದ್ದೆ, ಯಾರು ಸಿನಿಮಾ ದಯವಿಟ್ಟು ಮಿಸ್ ಮಾಡಬೇಡಿ. ಸೂಪರ್ ಆಗಿದೆ. ಪ್ರತಿಯೊಂದು ಆ್ಯಕ್ಟರ್ಸ್ ಇರ್ಬೋದು, ಫನ್ ಇರ್ಬೋದು, ಎಮೋಷನ್ ಇರ್ಬೋದು, ಪ್ರತಿಯೊಂದು ಕೂಡ ಕನೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಪ್ಲೀಸ್ ಗೇಟ್ ಒಂದು ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿ. ಜೈ ಜೈ. ನೆಕ್ಸ್ಟ್ ಫಿಲ್ಮಲ್ಲಿ ಓಡ್ತಾ ಇದೆ. ತುಳು ಅಂತೂ ತುಂಬ ರೆಕಾರ್ಡ್ಗಳನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ. ಇದಕ್ಕೆಲ್ಲ ಕಾರಣ ನೋಡುವಂತಹ ಜನರು. ಒಂದು ರೀತಿಯಲ್ಲಿ ನಮ್ಮ 2 ವರ್ಷದ ಶ್ರಮ ಇದು ಜೈ ಅನ್ನುವಂತಹ ಸಿನಿಮಾ. ಒಂದು ತುಳುವಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋ ಒಂದು ಯಾವತ್ತೂ ಕಾಡ್ತಾ ಇದ್ದಂತಹ ವಿಚಾರ. ತುಳು ಸಿನಿಮಾ ಕೂಡ ಕೇವಲ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆಗಳಲ್ಲೂ ಎಟ್ ಎ ಟೈಮ್ ರಿಲೀಸ್ ಆಗಬೇಕು, ಜನರು ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನೋಡಬೇಕು ಅನ್ನೋದು ನನ್ನ ಯಾವತ್ತೂ ಒಂದು ಕನಸಾಗಿತ್ತು. ಆ್ಯಂಡ್ ಜೈ ಮುಖೇನ ಆ ಕನಸು ನನಸಾಗ್ತಾ ಇದೆ. 100ಕ್ಕಿಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು. ಆ್ಯಂಡ್ ಅದ್ಭುತವಾಗುವಂತಹ ರೆಸ್ಪಾನ್ಸ್ ಬಂತು. ಆ್ಯಂಡ್ ಬೆಂಗಳೂರಿನಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಜನ ನೋಡಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಸುನಿಲ್ ಶೆಟ್ಟಿ ಅವರಿಗೆ ನನ್ನ ದೊಡ್ಡ ಅಭಿನಂದನೆ. ಬಿಕಾಸ್ ಬಂದಂಥ ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ನನ್ನ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು. ಆ್ಯಂಡ್ ನನ್ನನ್ನು ನಂಬಿ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡಿದಂತಹ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ನನ್ನ ದೊಡ್ಡ ಧನ್ಯವಾದಗಳು. ಆ್ಯಂಡ್ ಇಲ್ಲಿಗೆ ಮುಗಿದಿಲ್ಲ, ನಮ್ಮ ಓಪನಿಂಗ್ ಅಂತೂ ಭರ್ಜರಿ ಆಗಿತ್ತು. ಆದರೆ ಒಂದು ಸಿನಿಮಾ ಅಂತ ಬಂದಾಗ ತುಂಬ ದಿನಗಳ ಓಡಾಟ, ತುಂಬ ದಿನಗಳ ರನ್ ಬೇಕಾಗುತ್ತೆ. ಇನ್ನಷ್ಟು ಜನರನ್ನ ತಲುಪಬೇಕು ಅಂತಂದರೆ ದಯವಿಟ್ಟು ಸಿನಿಮಾವನ್ನು ನೋಡಿ, ನನ್ನನ್ನು ನೋಡಬೇಡಿ. ನಾವು ಯಾವತ್ತೂ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ. ಸೊ ಬಂದಂತಹ ಗೆಸ್ಟ್ಗಳು ಅಥವಾ ಸಿನಿಮಾ ತುಂಬ ಜನ ನೋಡಿದ್ದಾರೆ, ಯಾರಾದರೂ ನಿಮ್ಗೆ ಪರಿಚಯ ಇದ್ದರೆ ಕೇಳಿ ಹೆಂಗಿದೆ ಅಂತ. ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಾಳೆ 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 ಅಂತ ಹೇಳಬೇಡಿ. ಆದರೆ ಇವತ್ತು ರಾತ್ರಿ ಆಯಿತು, ಬಟ್ ನಾಳೆ ಡೆಫಿನೆಟ್ಲಿ ಸಿನಿಮಾ ನೋಡಿ.